ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಸಾಹುಕಾರ್ಗೆ ಯಾವ ಸಾಹುಕಾರ್ ಗೊತ್ತಾಯ್ತಾ? ಶಿವಶಂಕರಪ್ಪ ಅವರಿಗೆ ಇಡಿ ಶಾಕ್. ನಿಜ, ಕೆಪಿಎಸ್ಸಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲೇ ಇಡಿ ದಾಳಿ ನಡೆದಿರೋದು ಮೊದಲ ಬಾರಿ. ಅದಕ್ಕೆ ಕಾರಣ ಆಗಿರೋದು ಇದೇ ಶಿವಶಂಕರಪ್ಪ ಸಾಹುಕಾರ್. ಓಕೆ, ಅದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ಶಿವಶಂಕರಪ್ಪ ಮನೆಯಲ್ಲಿ ಸಿಕ್ಕಾಪಟ್ಟೆ ತಲಾಶ್ ಆಗ್ತಾ ಇದೆ, ಹುಡುಕಾಟ ನಡೀತಾ ಇದೆ, ದಾಖಲೆಗಳನ್ನು ಹುಡುಕ್ತಾ ಇದ್ದಾರೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಶಾಕ್. ಸಾಹುಕಾರ ಅಂದ ತಕ್ಷಣ ಸಾಮಾನ್ಯವಾಗಿ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಜಾರಕಿಹೊಳಿ ಕುಟುಂಬದವ್ರಿಗೂ ಕೂಡ ಬಳಸ್ತಿರ್ತಾರೆ, ಹಾಗಾಗಿ ಅವರಲ್ಲ, ಇದು ಶಿವಶಂಕರಪ್ಪ ಕೆಪಿಎಸ್ಸಿ ಅಧ್ಯಕ್ಷರಾದಂಥವರು. ಇಡಿ ರೇಡ್ ಕೇಂದ್ರ ಬಿಂದು ಶಿವಶಂಕರಪ್ಪ ಸಾಹುಕಾರ್. ಸತತ 24 ಗಂಟೆಗಳಿಂದ ಶಿವಶಂಕರಪ್ಪ ಮನೆಯಲ್ಲಿ ತಲಾಶ್ ನಡೀತಾ ಇದೆ. ಶಿವಶಂಕರಪ್ಪ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳ ಮೇಲೆ ಇಡಿ ಕಣ್ಣು ಹಾಕಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ತಂದೆ ಮಗಳ ವಿಚಾರಣೆ ಭಾಳ ಜೋರಾಗಿದೆ. ನೇಮಕಾತಿ ದಾಖಲೆಗಳನ್ನು ಮುಂದಿಟ್ಕೊಂಡು ಇಡಿ ಡ್ರಿಲ್ ನಡೀತಾ ಇದೆ. ಪುತ್ರಿ ಸುಮಾ ಸಾಹುಕಾರ್ ವಿಚಾರಣೆ ಮಾಡ್ತಾ ಇರೋ ಅಧಿಕಾರಿಗಳು ಬಹಳ ಇಂಟೆನ್ಸ್ಡ್ ಆಗಿ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ಪಶುವೈದ್ಯಾಧಿಕಾರಿ ನೇಮಕಾತಿ ದಾಖಲೆ ಮುಂದಿಟ್ಟು ಈ ವಿಚಾರಣೆ ಜೋರಾಗಿದೆ. ಬನಶಂಕರಿಯ ಶಿವಶಂಕರಪ್ಪ ಒಡೆತನದ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಶಿವಶಂಕರಪ್ಪ ಬನಶಂಕರಿ ಮನೆಯಲ್ಲಿ ಕೆಲ ದಾಖಲೆಗಳು ಪತ್ತೆಯಾಗಿದ್ದಾವೆ. ಸದ್ಯ ಇಡಿ ಕೈಯಲ್ಲಿವೆ 4 ಬ್ಯಾಂಕ್ ಖಾತೆಗಳ ವಹಿವಾಟು ಅನ್ನೋದು ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂಥ ಮಾಹಿತಿ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರಿಗೆ ಇಡಿ ಶಾಕ್ ಕೊಟ್ಟಿರೋದಂತೂ ಸುಳ್ಳಲ್ಲ. ಇಡಿ ರೇಡ್ ಕೇಂದ್ರ ಬಿಂದು ಆಗಿದ್ದಾರೆ ಶಿವಶಂಕರಪ್ಪ ಸಾಹುಕಾರ್. ಸತತ 24 ಗಂಟೆಗಳಿಂದ ಕಳೆದ ಒಂದು ದಿನದಿಂದ ಶಿವಶಂಕರಪ್ಪ ಮನೆಯಲ್ಲಿ ತಲಾಶ್ ನಡೀತಾ ಇದೆ, ಹುಡುಕಾಟ ನಡೀತಾ ಇದೆ, ದಾಳಿ ಮುಂದುವರೆದಿದೆ. ಶಿವಶಂಕರಪ್ಪ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳ ಮೇಲೆ, ತಮ್ಮ ಬ್ಯಾಂಕ್ ವಹಿವಾಟಿನ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಇಡಿ. ನೇಮಕಾತಿ ದಾಖಲೆಗಳನ್ನು ಮುಂದಿಟ್ಕೊಂಡು ಇಡಿ ಡ್ರಿಲ್ ಮಾಡ್ತಾ ಇದೆ ಮತ್ತು ಶಿವಶಂಕರಪ್ಪ ಪುತ್ರಿ ಸುಮಾ ಸಾಹುಕಾರ್ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಪಶುವೈದ್ಯಾಧಿಕಾರಿ ನೇಮಕಾತಿ ದಾಖಲೆ ಮುಂದಿಟ್ಕೊಂಡು ಈ ವಿಚಾರಣೆ ಬಹಳ ದೊಡ್ಡ ಮಟ್ಟದ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಎಸ್, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್. ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಮತ್ತೊಂದು ಸುದ್ದಿ ಇದೆ, ವೆರಿ ಇಂಟ್ರೆಸ್ಟಿಂಗ್. ಒಟ್ಟು 4 ಬ್ಯಾಂಕ್ ಖಾತೆಗಳ ವಹಿವಾಟನ್ನು ಇಲ್ಲಿ ಆಸರೆಗೆ ಇಟ್ಕೊಂಡು ಈ ಒಂದು ದಾಳಿ ಬಹಳ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಶಿವಶಂಕರಪ್ಪ ಹಾಗೂ ಅವರ ಪುತ್ರಿ ಸುಮಾಗೆ ಶಾಕ್ ಮೇಲೆ ಶಾಕ್. ಡಾಲರ್ಸ್ ಕಾಲೋನಿ ಫ್ಲಾಟ್ನಲ್ಲೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ದಾಳಿ ಮಾಡ್ತಾ ಇದೆ. ಹೊಯ್ಸಳ ಡ್ರೀಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ಇಡಿ ಸರ್ಚ್ ಮೇಲೆ ಸರ್ಚು. ಮಗಳು ಸುಮಾ ಸಾಹುಕಾರ್ ಅವ್ರಿಗೆ ಸೇರಿರುವಂಥ ಒಂದು ಅಪಾರ್ಟ್ಮೆಂಟ್ ಇದು. ಕೆಪಿಎಸ್ಸಿ ಕಚೇರಿ ದಾಳಿ ಬಳಿಕ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ, ತ್ವರಿತಗತಿಯನ್ನು ಮುಡ್ತಾ ಇದೆ. ಬನಶಂಕರಿಯಲ್ಲಿ ಸಿಕ್ಕ ದಾಖಲೆಯನ್ನು ಇಟ್ಟು ಪ್ರಶ್ನೆಗಳ ಸುರಿಮಳೆಗೈಯಲಾಗ್ತಾ ಇದೆ. ನೇಮಕಾತಿ ದಾಖಲೆ, ಬ್ಯಾಂಕ್ ವಹಿವಾಟು ಜೋಡಿಸಿ ಇಡಿ ತನಿಖೆ ಬಹಳ ಜೋರಾಗ್ತಾ ಇದೆ. ತಂದೆ ಮಗಳಿಗೆ ಇಡಿ ಡ್ರಿಲ್ ಮುಂದುವರೆದಿದೆ. ದಾಖಲೆಗಳನ್ನು ಮುಂದಿಟ್ಕೊಂಡು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಇನ್ನೂ ಕೆಲ ಅಧಿಕಾರಿಗಳನ್ನು ತಡರಾತ್ರಿಯವರೆಗೂ ಕೂಡ ವಿಚಾರಣೆ ಮಾಡೋ ಸಾಧ್ಯತೆ ಇದೆ. 24 ಗಂಟೆಗಳಿಂದ ನಿರಂತರವಾಗಿ ಈ ದಾಖಲೆಗಳ ಪರಿಶೀಲನಾ ಕಾರ್ಯ ತ್ವರಿತವಾಗಿ ನಡೀತಾ ಇದೆ. 4 ಇಡಿ ಅಧಿಕಾರಿಗಳಿಂದ ಕೆಪಿಎಸ್ಸಿ ಕಚೇರಿಯಲ್ಲಿ ತಲಾಶ್ ಮೇಲೆ ತಲಾಶ್, ಹುಡುಕಾಟದ ಮೇಲೆ ಹುಡುಕಾಟ, ಸರ್ಚ್ ಮೇಲೆ ಸರ್ಚು, ದಾಳಿ ಮೇಲೆ ದಾಳಿ ಅಂತ ಹೇಳಬಹುದಾಗಿದೆ. ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರಖರತೆಯನ್ನ ಈ ಒಂದು ಪ್ರಕರಣ ಪಡೆದಿದೆ. ನೋಡ್ತಾ ಇದ್ದೀರಿ ದೃಶ್ಯದ ಎಡಭಾಗದಲ್ಲಿ ಶಿವಶಂಕರಪ್ಪ ಅವರ ಮನೆ ಮೇಲೆ ಇಡಿ ದಾಳಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನೀವು ಅಂದಾಜು ಮಾಡ್ಕೊಳ್ಬಹುದು. ಮನೆಯ ದೃಶ್ಯಾವಳಿಗಳನ್ನು, ಹೊರಗಿನ ಆವರಣದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಕೆಪಿಎಸ್ಸಿ ಕಚೇರಿ ಮೇಲೂ ಕೂಡ ದೃಶ್ಯದ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಅಲ್ಲೂ ಕೂಡ ಇಡಿ ದಾಳಿ ನಡೀತಾ ಇದೆ. ಅಧಿಕಾರಿಗಳು ಬಹಳ ಅಟ್ಯಾಕಿಂಗ್ ಮೋಡಲ್ಲಿದ್ದಾರಾ ಅಂತ ಅನಿಸುತ್ತೆ. ಆ ಸರ್ಚ್ನ ಭರಾಟೆಯನ್ನು ನೋಡಿದಾಗ ನೇಮಕಾತಿಯ ಆ ಒಂದು ದಾಖಲೆ ಮತ್ತು ಬ್ಯಾಂಕ್ ವಹಿವಾಟು ಅಕ್ರಮ ಅಂತ ಹೇಳಿದಾಗ ಅಲ್ಲಿ ಅವ್ಯವಹಾರ ಇರಲೇಬೇಕಾಗತ್ತೆ. ಹಾಗಾಗಿ ಆ ಅವ್ಯವಹಾರ ಎಷ್ಟು ತೀವ್ರತೆಯಿಂದ ಪಡೆದುಕೊಂಡಿದೆ, ಎಷ್ಟು ಹಣ ಇವರ ಖಾತೆಗೆ ಬಂದಿದೆ, ಅಥವಾ ಏನೆಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಏನೆಲ್ಲ ವ್ಯಾಪಾರ ವಹಿವಾಟು ಅಥವಾ ಹಣಕಾಸಿನ ವಹಿವಾಟು ನಡೆದಿದೆ ಅನ್ನೋದ್ರ ಬಗ್ಗೆ ಬಹಳ ಕ್ಯೂರಿಯಾಸಿಟಿ ಅಂತೂ ಮೂಡಿಸಿರೋದು ಸುಳ್ಳಲ್ಲ. ಆ ಕ್ಯೂರಿಯಾಸಿಟಿಗೆ ತಕ್ಕ ಹಾಗೆ ಬರೀ ಕ್ಯೂರಿಯಾಸಿಟಿ ಅಲ್ಲ, ಇದೊಂದು ದೊಡ್ಡ ಜವಾಬ್ದಾರಿ ಆಗಬೇಕಾಗಿದೆ. ಸಮಾಜದಲ್ಲಿ ನಾವು ಭ್ರಷ್ಟಾಚಾರ ಅಂತ ಹೇಳಿದಾಗ ಬಹಳ ದೊಡ್ಡ ಮಟ್ಟದ ಪಿಡುಗಾಗಿರುವಾಗ ಇಟ್ ಕೆನಾಟ್ ಬಿ ಇರ್ಯಾಡಿಕೇಟೆಡ್ ಅನ್ನುವ ರೀತಿಯಲ್ಲಿ
ಮನಸ್ಥಿತಿ ನಿರ್ಮಾಣವಾಗಿರುವಾಗ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹಾಸುಹೊಕ್ಕಾಗಿದೆಯಾ ಅನ್ನುವ ಪ್ರಶ್ನೆ ಬಹಳ ಜೋರಾಗಿರುವಾಗ ಇದಕ್ಕೆ ನಾವು ಅಂದ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ರೀ? ಬಹಳಷ್ಟು ಅಧಿಕಾರಿಗಳು, ಶಿಸ್ತಿನ ಸಿಪಾಯಿಗಳು ಇದಕ್ಕೋಸ್ಕರ ಶ್ರಮ ಪಡ್ತಾ ಇದ್ದಾರೆ. ಈ ಲಂಚ್ ಬಾಕತನ, ಭ್ರಷ್ಟಾಚಾರ ಎಲ್ಲ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು. ಹಾಗಾಗಿ ಈ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ, ಸುದ್ದಿ ಆಗ್ತಾ ಇದೆ, ಚರ್ಚೆಗೆ ಗ್ರಾಸವಾಗ್ತಾ ಇದೆ.